A very good morning to my dear viewers. Welcome to my YouTube channel. This is Professor Arun Reddy here. In today's class, we would like to explain one of the important 5 marks question that is related with characteristics of an investment ಅಂತ ನಾವಲ್ಲಿ ಕರಿತೀವಿ. ಸೊ ಹೂಡಿಕೆಯ ಲಕ್ಷಣಗಳೇನು ಅನ್ನೋದನ್ನು ನಾವು ಇವತ್ತಿನ ಕ್ಲಾಸ್ನಲ್ಲಿ ನೋಡೋಣ. ಸೊ ದಿಸ್ ಈಸ್ ಬಿಲಾಂಗ್ಸ್ ಟು ಇನ್ವೆಸ್ಟ್ಮೆಂಟ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್. Let us discuss one by one. First, we go through the points. What are the points to consider as a characteristics of investment? So the first point is called as a returns ಅಂತ ನಾವಲ್ಲಿ ಕರಿತೀವಿ. ರಿಟರ್ನ್ಸ್ ಅಂದರೆ ಏನು ರೀ? ಪ್ರತಿಫಲ ಅಂತ ನಾವಲ್ಲಿ ಕರಿಬೋದು ಕಾರಣದಾಗ ಪ್ರತಿಫಲ. ಆ್ಯಂಡ್ ಸೆಕೆಂಡ್ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ಅ ರಿಸ್ಕ್, ಅಪಾಯ ಅಥವಾ ಅನಿಶ್ಚಿತತೆ ಅಂತ ನಾವಲ್ಲಿ ಕರಿತೀವಿ ಕಾರಣದಾಗ. ಸೊ ಸೆಕೆಂಡ್ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ಅ ರಿಸ್ಕ್. ಆ್ಯಂಡ್ ದ ಥರ್ಡ್ ಪಾಯಿಂಟ್ ಈಸ್ ಕಾಲ್ಡ್ ಆಸ್ ಅ ಸೇಫ್ಟಿ, ರಕ್ಷಣೆ ಅಥವಾ ಸಂರಕ್ಷಣೆ ಅಂತ ನಾವಲ್ಲಿ ಕರಿತೀವಿ, ರಕ್ಷಣೆ. ಸೊ ದಟ್ ಈಸ್ ಅ ಥರ್ಡ್ ಪಾಯಿಂಟ್. ಆ್ಯಂಡ್ ವಾಟ್ ಅಬೌಟ್ ಫೋರ್ತ್ ಒನ್? ಲಿಕ್ವಿಡಿಟಿ, ದ್ರವತ್ವ ಅಂತ ನಾವಲ್ಲಿ ಕರಿತೀವಿ ಕನ್ನಡದಲ್ಲಿ. ಲಿಕ್ವಿಡಿಟಿ ಅಂದರೆ ಏನು ರೀ? ದ್ರವತ್ವ. ಆ್ಯಂಡ್ ದ ಲಾಸ್ಟ್ ಪಾಯಿಂಟ್ ಟ್ಯಾಕ್ಸ್ ಶೆಲ್ಟರ್, ತೆರಿಗೆ ಪರಿಣಾಮ ಅಥವಾ ತೆರಿಗೆ ಅಂತ ನಾವಲ್ಲಿ ಕರಿತೀವಿ. ಸೊ ದೀಸ್ ಆರ್ ದ 5 ಪಾಯಿಂಟ್ಸ್ ಟು ಕನ್ಸಿಡರ್ ಆಸ್ ಅ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಇನ್ವೆಸ್ಟ್ಮೆಂಟ್ ಅಂತ ನಾವಲ್ಲಿ ಕರಿತೀವಿ. ಸೊ ವಾಟ್ ಆರ್ ದೋಸ್ 5 ಕ್ಯಾರೆಕ್ಟರಿಸ್ಟಿಕ್ಸ್? ಫಸ್ಟ್ ಒನ್ ಈಸ್ ಅ ರಿಟರ್ನ್, second one is a risk, and third one is a safety, and the fourth one is a liquidity, and fifth one is a tax shelter. Let us discuss one by one. First we go through what is return. Return, pratifala andre enu anta. So return is depend upon 3 important characters. What are those 3 important? Return is depend on the nature of investment, return is depend on maturity period, and the return is depend on host of other factor. Now the question is arise, what is return? Return means what you will get after you make the investment. So that is called as a return ಅಂತ ನಾವಲ್ಲಿ ಹೇಳ್ತೀವಿ. ಸೊ ನೀವು ಹೂಡಿಕೆ ಮಾಡಿದ ಮೇಲೆ ಏನು ಸಿಗತ್ತೆ ನಿಮಗೆ ಪ್ರತಿಫಲ, ಸೊ ಅದಕ್ಕೆ ನಾವೇನಂತ ಕರಿತೀವಿ? ರಿಟರ್ನ್. ಟೇಕ್ ಫಾರ್ ಎಕ್ಸಾಂಪಲ್, ವಾಟ್ ಈಸ್ ಅ ರಿಟರ್ನ್ ಟು ಶೇರ್ ಹೋಲ್ಡರ್? ಡಿವಿಡೆಂಡ್ ಈಸ್ ಅ ರಿಟರ್ನ್ ಟು ಶೇರ್ ಹೋಲ್ಡರ್. ಆ್ಯಂಡ್ ವಾಟ್ ಈಸ್ ಅ ರಿಟರ್ನ್ ಟು ಡಿಬೆಂಚರ್ ಹೋಲ್ಡರ್? ಇಂಟ್ರೆಸ್ಟ್ ಈಸ್ ಅ ರಿಟರ್ನ್ ಟು ಡಿಬೆಂಚರ್ ಹೋಲ್ಡರ್. ಸೊ ದಿಸ್ ಈಸ್ ಕಾಲ್ಡ್ ಆಸ್ ಅ ರಿಟರ್ನ್ ಅಂತ ನಾವಲ್ಲಿ ಕರಿತೀವಿ. ಸೊ ಪ್ರತಿಫಲ ಅಂತ ಕರಿಬೇಕಾದ್ರೆ ಷೇರುದಾರರಿಗೆ ಲಾಭಾಂಶ ಸಿಗುತ್ತದೆ, ಸಾಲಪತ್ರದಾರರಿಗೆ ಬಡ್ಡಿ ಸಿಗುತ್ತದೆ, ಯಾಕೆಂದರೆ ಅವರು ಸಂಸ್ಥೆಯಲ್ಲಿ ಹೂಡಿಕೆಯನ್ನು ಮಾಡಿರ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. ಸೊ ಹಾಗಾಗಿ ವಾಟ್ ಈಸ್ ದ 3 ಇಂಪಾರ್ಟೆಂಟ್ ಪಾಯಿಂಟ್ಸ್ ಟು ಕನ್ಸಿಡರ್ ಅ ರಿಟರ್ನ್? ಫಸ್ಟ್ ಒನ್ ಈಸ್ ನೇಚರ್ ಆಫ್ ಇನ್ವೆಸ್ಟ್ಮೆಂಟ್. ಇಫ್ ಯು ವಾಂಟ್ ಟು ಗೆಟ್ ದ ರಿಟರ್ನ್, that is compulsorily depend on your investment, how your investment is there. Based on that, the return is possible. For example, if your investment is a equity share, so the return is depend on your profitability. If there is a profit, the return is possible. If there is a no profit, equity shareholder will get less dividend. But debenture holder not like that. If there is a no profit or no loss, even then they will get the interest. That is called as the nature of investment. ಸೊ ಹೂಡಿಕೆ ಸ್ವಭಾವ ಅಂದ್ರೆ ಏನು ರೀ? ಅವರು ಯಾವ ರೀತಿ ಹೂಡಿಕೆ ಮಾಡಿರ್ತಾರೆ ಅದರ ಆಧಾರದ ಮೇಲೆ ಅವ್ರಿಗೇನು ಸಿಗ್ತಿರುತ್ತೆ? ರಿಟರ್ನ್ ಸಿಗ್ತಿರುತ್ತೆ. ಈಗ ಸಾಮಾನ್ಯ ಷೇರುದಾರರು ಹೂಡಿಕೆಯನ್ನು ಮಾಡಿರ್ತಾರೆ. ಸೊ ಅವ್ರಿಗೆ ಏನು ಸಿಗುತ್ತೆ ಅಂದ್ರೆ ಲಾಭಾಂಶ ಸಿಗುತ್ತೆ. ಲಾಭಾಂಶ ಯಾವಾಗ ಸಿಗುತ್ತೆ ಹೇಳ್ರಿ? ಸಂಸ್ಥೆಯು ಲಾಭ ಮಾಡಿಕೊಂಡರೆ ಮಾತ್ರ ಲಾಭಾಂಶ ಸಿಗುತ್ತೆ. ಆದರೆ ಡಿಬೆಂಚರ್ ಹೋಲ್ಡರ್ಗೆ ಹಾಗಿಲ್ಲ. ಪ್ರಾಫಿಟ್ ಆದರೂ ಅವ್ರಿಗೆ ರಿಟರ್ನ್ ಕೊಡಬೇಕು, ಲಾಸ್ ಆದರೂ ಕೂಡ ಅವ್ರಿಗೆ ನಾವು ರಿಟರ್ನ್ ಕೊಡಬೇಕು. ಬಿಕಾಸ್ they made an agreement with the company that they will get the fixed rate of interest. So that is called as the nature of investment. Let us move on to the maturity period. ಗರಿಷ್ಠ ಅವಧಿ ಅಂತ ನಾವಲ್ಲಿ ಕರಿತೀವಿ. So maturity period implies that sometimes the return is for a fixed period of time. Take for example, if you make a 10 lakh rupee as a fixed deposit account for 1 year, what is your maturity period? 1 year is your maturity period. You will get this 10 lakh rupees after 1 year from bank. That is called as a maturity period. So the return has a certain feature, maturity period. So ಪ್ರತಿಫಲ ಅಂತ ಕರಿಬೇಕಾದ್ರೆ ಆ ಪ್ರತಿಫಲಕ್ಕೂ ಕೂಡ ಒಂದು ಗರಿಷ್ಠ ಅವಧಿ ಅಂತ ಇರುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ರಿಟರ್ನ್ ಈಸ್ ಡಿಪೆಂಡ್ ಆನ್ ಅದರ್ ಫ್ಯಾಕ್ಟರ್ಸ್, ಇತರ ಅಂಶಗಳ ಮೇಲೆ ಕೂಡ ಪ್ರಭಾವವನ್ನು ಬೀರುತ್ತೆ. ಆಮೇಲೆ ರಿಸೀವ್ಡ್ ರಿಟರ್ನ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ ಈಲ್ಡ್. ಈಲ್ಡ್ ಅಂದರೆ ಬೆನಿಫಿಟ್ ಅಂತ ನಾವಲ್ಲಿ ಕರಿತೀವಿ. So it may be dividend or interest. As I already told that dividend is for shareholders, interest is for debenture holders. These two are called as a major return to the investors, because both are investor. Shareholder is also investor, debenture holder is also investor. Both has a right to get the return. So what is their return? Dividend is the return of a shareholder,
interest is the return of a debenture holder. Similarly, capital appreciation is also there. That is the difference between sales and purchase price. So what is a return? What you will get from your investment. Please understand the word. What you will get from your investment. That is called as a return. What you will get from your investment. ಅಂದ್ರೆ ಏನ್ರಿ ನಿಮ್ಮ ಹೂಡಿಕೆಗೆ ನಿಮಗೆ ವಾಪಸ್ ಏನು ಸಿಗುತ್ತೆ ಕಂಪ್ನಿಯಿಂದ. ಸೊ ಆ ವಾಪಸ್ ಸಿಗತಕ್ಕಂಥ ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಿ? ಪ್ರತಿಫಲ ಅಂತ ಕರಿತೀವಿ. ಸೊ ಹಂಗಾದ್ರೆ ರಿಟರ್ನ್ ಯಾರಿಗೆ ಸಿಗತ್ತೆ ರೀ? ಇನ್ವೆಸ್ಟರ್ಗೆ ಸಿಗುತ್ತೆ. ಸೊ ಯಾರು ಇನ್ವೆಸ್ಟರ್ ಅಂದರೆ ಶೇರ್ ಹೋಲ್ಡರು ಅಥವಾ ಡಿಬೆಂಚರ್ ಹೋಲ್ಡರು. ಸೊ ಇಬ್ಬರಿಗೂ ರಿಟರ್ನ್ ಸಿಗುತ್ತೆ. ಸೊ ರಿಟರ್ನ್ ಈಸ್ ದ ಫಸ್ಟ್ ಇಂಪಾರ್ಟೆಂಟ್ ಫೀಚರ್ ಆಫ್ ಅ ಇನ್ವೆಸ್ಟ್ಮೆಂಟ್. ಲೆಟ್ ಅಸ್ ಮೂವ್ ಆನ್ ಟು ದ ಸೆಕೆಂಡ್ ಇಂಪಾರ್ಟೆಂಟ್ ಫೀಚರ್ ಆಫ್ ಅ ಇನ್ವೆಸ್ಟ್ಮೆಂಟ್. ದಟ್ ಈಸ್ ಅ ರಿಸ್ಕ್ ಅಂತ ನಾವಲ್ಲಿ ಕರಿತೀವಿ. ರಿಸ್ಕ್ ಅಂದರೆ ಏನು ರೀ? ಅಪಾಯ ಅಥವಾ ಅನಿಶ್ಚಿತತೆ ಅಂತ ನಾವಲ್ಲಿ ಕರಿತೀವಿ. ವಾಟ್ ಈಸ್ ಅ ರಿಸ್ಕ್? ರಿಸ್ಕ್ ಮೇ ಬಿ ಚಾನ್ಸ್ ಆಫ್ ಲಾಸ್ ಆಫ್ ಕ್ಯಾಪಿಟಲ್. ನೋಡಿರಿ, ರಿಸ್ಕ್ ಅಂತ ಕರಿಬೇಕಾದ್ರೆ 4 ಪಾಯಿಂಟ್ಸ್ ಅದಾವೆ ಇಲ್ಲಿ. ರಿಸ್ಕ್ ಮೇ ಬಿ ಚಾನ್ಸ್ ಆಫ್ ಲಾಸ್ ಆಫ್ ಕ್ಯಾಪಿಟಲ್, ಬಂಡವಾಳದ ನಷ್ಟ. ಲಾಸ್ ಆಫ್ ಕ್ಯಾಪಿಟಲ್ ಅಂದ್ರೆ ಏನು ರೀ? ಬಂಡವಾಳ ನಷ್ಟ. ಇಫ್ ಯುವರ್ ಕ್ಯಾಪಿಟಲ್ ಈಸ್ ಗೋಯಿಂಗ್ ಟು ಬಿ ಲಾಸ್, that is called as a risk. There is a chance of risk. And second one is, if there is a delayed in payment to the investor in the form of dividend or interest, that is also a risk. If there is a non-payment of interest, that is also a risk. If variability of profit, that is also a risk. How these are all risks we can understand. Delay in payment. Take for example, if you make any delay in payment to the investor, what will happen? You can lose the faith on investors. Investor can lose faith on you, so that they will take back the money. So that's what delayed in payment will eliminate the faith of a investor. For example, delayed in payment of interest. This is not possible because you have to pay the interest in time. Because debenture holder make the agreement that you have to pay the interest, even then there is a loss. So that's what non-payment of interest is also a chance of risk ಅಂತ ನಾವಲ್ಲಿ ಹೇಳ್ತೀವಿ. ಆಮೇಲೆ ವೇರಿಯಬಿಲಿಟಿ ಇನ್ ರಿಟರ್ನ್ ಈಸ್ ಆಲ್ಸೋ ಅ ರಿಸ್ಕ್. ಹೌ ಇಟ್ ಈಸ್ ಅ ವೇರಿಯಬಿಲಿಟಿ? ಸಮಟೈಮ್ಸ್ ಇಟ್ ಈಸ್ ಅ ಇನ್ಕ್ರೀಸ್ ಆ್ಯಂಡ್ ಸಮಟೈಮ್ಸ್ ಇಟ್ ಈಸ್ ಅ ಡಿಕ್ರೀಸ್ ಇನ್ ದ ಪ್ರಾಫಿಟ್. ಇಫ್ ದೆರ್ ಈಸ್ ಅ ಇನ್ಕ್ರೀಸ್, ನೋ ಪ್ರಾಬ್ಲಮ್. If there is a decrease in profit, there is absolutely a problem because you are not able to pay the return to your investors. So that is called as a risk anta navalli karitive. In simple word, risk means occurrence of a loss or a chance of a loss, that is considered as a risk anta navalli ಹೇಳ್ತೀವಿ. ಅಪಾಯ ಅಂತ ಕರಿಬೇಕಾದ್ರೆ ನಷ್ಟವಾಗುವ ಸಂಭವವನ್ನು ಸಂಸ್ಥೆಯಲ್ಲಿ ನಾವು ಏನಂತ ಕನ್ಸಿಡರ್ ಮಾಡ್ತೀವಿ? ಅಪಾಯ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ರಿಸ್ಕ್ ಅಂತ ಏನಂತ ಕೊಟ್ಟಾರ ನೋಡಿ ಕ್ಲಿಯರಾಗಿ. ರಿಸ್ಕ್ ಈಸ್ ಅ ಇನ್ಹೆರೆಂಟ್ ಇನ್ ಎನ್ ಇನ್ವೆಸ್ಟ್ಮೆಂಟ್. ನೋ ವಾಟ್ ಈಸ್ ಅ ಇನ್ಹೆರೆಂಟ್? ಇನ್ಎವಿಟೇಬಲ್. ಯು ಕಾಂಟ್ ಬ್ರೇಕ್ ದ್ಯಾಟ್. ಇಟ್ ಈಸ್ ಇನ್ಬಿಲ್ಟ್ ಅಂತ ಕರಿತೀವಿ ನಾವು. ಅಂದರೆ ಅದನ್ನು ತೆಗೆದು ಹಾಕಕ್ಕೆ ಬರೋಂಗಿಲ್ಲ. ಸೊ ಅದಕ್ಕೆ ನಾವು ಏನಂತ ಕರಿತೀವಿ? ಇನ್ಹೆರೆಂಟ್ ಅಂತ ನಾವಲ್ಲಿ ಕರಿತೀವಿ. ಟೇಕ್ ಫಾರ್ ಎಕ್ಸಾಂಪಲ್ ಕಾಯಿನ್. ನೀವು ಕಾಯಿನನ್ನು ಟಾಸ್ ಮಾಡಿದರೆ ಏನು ಸಿಗುತ್ತೆ ನಿಮ್ಗೆ? ಐದರ್ ಹೆಡ್ ಆರ್ ಟೇಲ್, ಬಿಕಾಸ್ ಇಟ್ ಈಸ್ ಈಕ್ವಲಿ ಪ್ರೊಬೆಬಲ್. ಐದರ್ ಯು ವಿಲ್ ಗೆಟ್ ಹೆಡ್ ಆರ್ ಟೇಲ್. You can't get both at the same time, isn't it? So that's what it is considered as a risk is a inevitable or a inherent in an organization ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ risk and return are related with each other, and risk and return are two parts of a same investment ಅಂತ ನಾವಲ್ಲಿ ಹೇಳ್ತೀವಿ. Once you made the investment, either you will get risk or a return, and these two are the interrelated. How much you take the risk, that much is the chance of getting the return. If you are taking the less risk, there is a chance to get the less return. So that is considered as a risk and return ಅಂತ ಕರಿತೀವಿ ನಾವು. ಸೊ ಒಂದು ಫಾರ್ಮುಲಾ ಬರ್ತೈತಿ ಇಲ್ಲಿ, ಏನು ಅಂತಂದ್ರೆ ರಿಸ್ಕ್ ರಿಟರ್ನ್ ಟ್ರೇಡ್ ಆಫ್ ಅಂತ ಕರಿತೀವಿ ನಾವು. ಅದಕ್ಕೆ ವರ್ಡ್ ನೆನ್ಪಿಟ್ಕೊರಿ, ರಿಸ್ಕ್ ರಿಟರ್ನ್ ಟ್ರೇಡ್ ಆಫ್. ಇಫ್ ದೇರ್ ಈಸ್ ಅ ನೋ ಹೈ ರಿಸ್ಕ್ ಆ್ಯಂಡ್ ನೋ ಲೋ ರಿಸ್ಕ್, moderate risk, moderate return is called as a risk return trade off. There is a 3 line, 3 ಫಾರ್ಮುಲಾ ಬರ್ತಾವ ನೋಡಿ ನೆನ್ಪಿಟ್ಕೋರಿ. ರಿಸ್ಕ್ ಹೈ, ರಿಟರ್ನ್ ಹೈ. ಪ್ಲೀಸ್ ರಿಮೆಂಬರ್ ದ ಫಾರ್ಮುಲಾ. ರಿಸ್ಕ್ ಲೋ, ರಿಟರ್ನ್ ಲೋ. ರಿಸ್ಕ್ moderate, return is moderate. Please remember this formula, okay? ರಿಸ್ಕ್ ಹೆಚ್ಚಿತ್ತಂದ್ರೆ ರಿಟರ್ನ್ ಹೆಚ್ಚಿರುತ್ತೆ, ರಿಸ್ಕ್ ಕಮ್ಮಿ ಇತ್ತಂದ್ರೆ ರಿಟರ್ನ್ ಕಮ್ಮಿ ಇರುತ್ತೆ, ರಿಸ್ಕ್ ಈಕ್ವಲ್ ಇತ್ತಂದ್ರೆ ರಿಟರ್ನ್ ಕೂಡ ಈಕ್ವಲ್ ಇರುತ್ತೆ. ಸೊ ಅಲ್ಲೇ ನಾವು ಅಲ್ಲಿ ಕ್ಲಿಯರಾಗಿ ಕೊಟ್ಟಾರ ನೋಡ್ರಿ, ಹೈಯರ್ ದ ರಿಸ್ಕ್ ಹೈಯರ್ ದ ರಿಟರ್ನ್ ಅಂತ. ಸೊ ರಿಸ್ಕ್ ಈಸ್ ಅನದರ್ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಅ ಇನ್ವೆಸ್ಟ್ಮೆಂಟ್. ಲೆಟ್ ಅಸ್ ಮೂವ್ ಆನ್, ಕಂಟಿನ್ಯೂ ದ ರಿಸ್ಕ್.
Risk of an investment depend on the factors like a maturity period, as I already told that risk has a certain maturity period. At the same time, lower credit worthiness is also a risk ಅಂತ ನಾವಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಅಪಾಯ ಅಂತಂದ್ರೆ ಕರಿಬೇಕಾದ್ರೆ ನಾವು ವ್ಯವಹಾರದಲ್ಲಿ ಕೆಲವೊಂದು ಸತಿ ಅದರ ವರ್ದಿನೆಸ್ ಏನಾಗತ್ತೆ ರೀ, ಕಮ್ಮಿ ಆಗತ್ತೆ, ಅದಕ್ಕೂ ಕೂಡ ನಾವು ರಿಸ್ಕ್ ಅಂತ ಕರಿಬೋದು. ಆ್ಯಂಡ್ ರಿಸ್ಕ್ ಈಸ್ ಕನ್ಸಿಡರ್ ಆಲ್ಸೋ ಇನ್ ದ ಫಾರ್ಮ್ ಆಫ್ ನೇಚರ್ ಆಫ್ ಇನ್ವೆಸ್ಟ್ಮೆಂಟ್. Take for example, equity share is relatively higher risk compared to debenture holder, because the equity shareholder will get dividend when there is only profit. That's what they are called high risk takers ಅಂತ ನಾವಲ್ಲಿ ಕರಿತೀವಿ. ಇನ್ನೊಂದು ಹೆಸರಿದೆ ಈಕ್ವಿಟಿ ಶೇರ್ ಹೋಲ್ಡರ್ಗೆ, they are the risk bearer in the company. That's why they are called as a owner of a company ಅಂತ ನಾವಲ್ಲಿ ಕರಿಬೋದು. ಯಾಕೆಂದರೆ ಅವರು ಹೆಚ್ಚಿನ ರೀತಿಯಲ್ಲಿ ಅಪಾಯವನ್ನು ಎದುರಿಸ್ತಾರೆ. ಹೆಚ್ಚಿನ ರೀತಿಯಲ್ಲಿ ಅಪಾಯವನ್ನು ಎದುರಿಸೋದ್ರಿಂದ ಅವರೇ ಸಂಸ್ಥೆಯ ನಿಜವಾದ ಮಾಲೀಕರಾಗಿರುತ್ತಾರೆ ಅಂತ ನಾವಲ್ಲಿ ಹೇಳ್ಬೋದು. ದಿಸ್ ಈಸ್ ಅಬೌಟ್ ರಿಸ್ಕ್. ಆ್ಯಂಡ್ ದ ಥರ್ಡ್ ಒನ್ ಈಸ್ ಕಾಲ್ಡ್ ಆಸ್ ಅ ಸೇಫ್ಟಿ ಅಂತ ನಾವಲ್ಲಿ ಕರಿತೀವಿ. ಎವ್ರಿ ಇನ್ವೆಸ್ಟರ್ ಎಕ್ಸ್ಪೆಕ್ಟ್ ಟು ಗೆಟ್ ದ ಸೇಫ್ಟಿ ಫ್ರಾಮ್ ಹೀಸ್ ಕ್ಯಾಪಿಟಲ್ ವಿದೌಟ್ ಎನಿ ಲಾಸ್ ಆರ್ ಡಿಲೇ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದೀಸ್ ಟು ವರ್ಡ್. ಎವ್ರಿ ಇನ್ವೆಸ್ಟರ್ ಇಂಟೆನ್ಷನ್ ಈಸ್ ಟು ಗೆಟ್ ದ ರಿಟರ್ನ್, ಬಟ್ ದೇರ್ ಇಸ್ ಅ ಚಾನ್ಸ್ ವಿದೌಟ್ ಲಾಸ್ ಆ್ಯಂಡ್ ವಿದೌಟ್ ಡಿಲೇ. ಮೀನ್ಸ್ ಲಾಸು ಆಗಬಾರ್ದು, ಆಮೇಲೆ ಲೇಟಾಗಿಯೂ ಸಿಗಬಾರ್ದು ನಮಗೆ. ಅಂದ್ರೆ ಯು ಆರ್ ನಾಟ್ ಸಪೋಸ್ ಟು ಗೆಟ್ ಎನಿ ಲಾಸ್, ಯು ಆರ್ ನಾಟ್ ಸಪೋಸ್ ಟು ಗೆಟ್ ಎನಿ ಡಿಲೇ. ಫಾರ್ ದ್ಯಾಟ್ ರೀಸನ್ ಇಫ್ ಯು ಇನ್ವೆಸ್ಟ್, ದಟ್ ಈಸ್ ಕಾಲ್ಡ್ ಸೇಫ್. ಟೇಕ್ ಫಾರ್ ಎಕ್ಸಾಂಪಲ್, ಇಫ್ ಯು ಇನ್ವೆಸ್ಟ್ ಇನ್ ಅ ಗೌರ್ಮೆಂಟ್ ಸೆಕ್ಯೂರಿಟಿ ಲೈಕ್ ಅ ಟ್ರೆಜರಿ ಬಿಲ್, ಲೈಕ್ ಅ ಕಮರ್ಷಿಯಲ್ ಪೇಪರ್, ದಟ್ ಈಸ್ ಕಾಲ್ಡ್ ಆಸ್ ಅ ಸೇಫ್ಟಿ ಅಂತ ನಾವಲ್ಲಿ ಹೇಳ್ಬೋದು. ಸೊ ನೀವು ಹೂಡಿಕೆ ಮಾಡಿದಾಗ ಆ ಹೂಡಿಕೆ ಮಾಡಿರೋದು ಗೌರ್ಮೆಂಟ್ ಇತ್ತಂದ್ರೆ ಅದರಲ್ಲಿ ಏನಿರಂಗಿಲ್ಲ ರೀ, ಲಾಸ್ ಇರೋಂಗಿಲ್ಲ, ಸೇಫ್ಟಿ ಇರುತ್ತೆ ಅಂತ ನಾವಲ್ಲಿ ಹೇಳ್ಬೋದು. ಸೇಫ್ಟಿ ಅಂದ್ರೆ ರಕ್ಷಣೆ ಅಂತ. ಸೊ ಇಫ್ ಯು ಇನ್ವೆಸ್ಟ್ ಇನ್ ಅ ಗೌರ್ಮೆಂಟ್ ಸೆಕ್ಯೂರಿಟಿ, ಡೆಫಿನೆಟ್ಲಿ ಇಟ್ ಈಸ್ ಕನ್ಸಿಡರ್ ಆಸ್ ಅ risk free security anta. So without any loss and without any delay. And safety is another important feature which the investor want to desire for his investment, because investor always think that he don't want to lose his money. He is always thinking to get the return on his investment, because nobody want to lose the money. So that reason only everybody invest the money. ಹಾಗಾಗಿ ಹೂಡಿಕೆದಾರರ ಉದ್ದೇಶ ಏನಿರುತ್ತೆ ರೀ, ತಾವು ಹೂಡಿದಂಥ ಹಣಕ್ಕೆ ಪ್ರತಿಫಲ ಸಿಗಬೇಕು, ಬಟ್ ಯಾವುದೇ ರೀತಿಯಾದಂಥ ನಷ್ಟ ಆಗಬಾರ್ದು, ಲಾಸ ಆಗಬಾರ್ದು. ಹಾಗಾಗಿ ಇನ್ವೆಸ್ಟರ್ ಉದ್ದೇಶ ಏನಿರಬೇಕಪ್ಪ ಅಂದರೆ ಸೇಫ್ ಆಗಿರಬೇಕಂತ. ಆ್ಯಂಡ್ ಸೇಫ್ಟಿ ಈಸ್ ಇಂಪ್ಲೈಸ್ ದ ಸರ್ಟನಿಟಿ ಆಫ್ ರಿಟರ್ನ್ ಆಫ್ ಅ ಕ್ಯಾಪಿಟಲ್ ವಿದೌಟ್ ಎನಿ ಲಾಸ್ ಆಫ್ ಅ ಮನಿ. ಆ್ಯಸ್ ಐ ಆಲ್ರೆಡಿ ಟೋಲ್ಡ್ ದ್ಯಾಟ್ ಸೇಫ್ಟಿ ಮೀನ್ಸ್ ವಿದೌಟ್ ದ ಲಾಸ್ ಆಫ್ ಅ ಮನಿ ಇಫ್ ಯು ವಿಲ್ ಗೆಟ್, ದಟ್ ಈಸ್ ಕನ್ಸಿಡರ್ ಆ್ಯಸ್ ಅ ಸೇಫ್ಟಿ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಫೋರ್ತ್ ಒನ್ ಈಸ್ ಕಾಲ್ಡ್ ಆಸ್ ಅ ಲಿಕ್ವಿಡಿಟಿ, ದ್ರವತ್ವ ಅಂತ ಕರಿತೀವಿ. ಸೊ ನಾಲ್ಕನೇ ಇಂಪಾರ್ಟೆಂಟ್ ಫೀಚರ್ ಯಾವಪ್ಪ ಅಂದರೆ ಇನ್ವೆಸ್ಟ್ಮೆಂಟ್ದು ದ್ರವತ್ವ, ಲಿಕ್ವಿಡಿಟಿ. ಸೊ ದ ಇನ್ವೆಸ್ಟ್ಮೆಂಟ್ ವಿಚ್ ಈಸ್ ಈಸಿಲಿ ಕನ್ವರ್ಟೆಡ್ ಆರ್ ಈಸಿಲಿ ಮಾರ್ಕೆಟೇಬಲ್, ದಟ್ ಈಸ್ ಕಾಲ್ಡ್ ಆಸ್ ಅ ಲಿಕ್ವಿಡಿಟಿ. ಈಸಿಲಿ ಕನ್ವರ್ಟೇಬಲ್ ವಿದೌಟ್ ಎನಿ ಲಾಸ್ ಆಫ್ ಮನಿ, ವಿದೌಟ್ ಎನಿ ಲಾಸ್ ಆಫ್ ಟೈಮ್ ಈಸ್ ಕಾಲ್ಡ್ ಆಸ್ ಅ ಲಿಕ್ವಿಡಿಟಿ ಅಂತ. ಸೊ ಹಣ ನಷ್ಟ ಆಗದೇ ಇದ್ದರೆ ಅಥವಾ ಸಮಯ ನಷ್ಟ ಆಗದೇ ಇದ್ದರೆ ನಾವು ಈಸಿಯಾಗಿ ನಾವೇನು ಮಾಡ್ಬೋದು ರೀ, ಕನ್ವರ್ಟ್ ಮಾಡ್ಬೋದು. ಲಿಕ್ವಿಡಿಟಿ ಅಂದರೆ ಒಂದು ವರ್ಡ್ ನೆನಪಿಟ್ಕೋರಿ, ಇಫ್ ದ ಕನ್ವರ್ಷನ್ ಟೇಕ್ಸ್ ಪ್ಲೇಸ್ ವೆರಿ ಈಸಿಲಿ, ದಟ್ ಈಸ್ ಕಾಲ್ಡ್ ಆಸ್ ಅ ಲಿಕ್ವಿಡಿಟಿ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಕ್ಯಾಶ್ ಈಸ್ ಕಾಲ್ಡ್ ಆಸ್ ಅ ಲಿಕ್ವಿಡ್, debtors is called as a liquid. So those which is converted immediate, that is considered as a liquidity ಅಂತ ನಾವಲ್ಲಿ ಕರಿತೀವಿ. ಯಾವುದನ್ನು ನಾವು ಸುಲಭವಾಗಿ ಪರಿವರ್ತಿಸಬಹುದು, ಬದಲಾವಣೆ ಮಾಡಬಹುದು, ಅದಕ್ಕೆ ನಾವೇನಂತ ಕರಿತೀವಿ, ದ್ರವತ್ವ ಅಂತ ನಾವಲ್ಲಿ ಕರಿತೀವಿ. ಲೆಟ್ ಅಸ್ ಮೂವ್ ಆನ್ ಟು ದ ಲಾಸ್ಟ್ ಇಂಪಾರ್ಟೆಂಟ್ ಫೀಚರ್ ಆಫ್ ಅ ಇನ್ವೆಸ್ಟ್ಮೆಂಟ್, ದಟ್ ಈಸ್ ಕಾಲ್ಡ್ ಆಸ್ ಅ ಟ್ಯಾಕ್ಸ್ ಶೆಲ್ಟರ್, ತೆರಿಗೆ ಅಂತ ನಾವಲ್ಲಿ ಕರಿತೀವಿ. ಸೊ ಇಟ್ ಈಸ್ ಅ ಟ್ಯಾಕ್ಸ್ ಬೆನಿಫಿಟ್ ಅನ್ನಂಗೆ. ಟ್ಯಾಕ್ಸ್ ಶೆಲ್ಟರ್ ಮೀನ್ಸ್ ಟ್ಯಾಕ್ಸ್ ಬೆನಿಫಿಟ್. ಎವ್ರಿ ಇನ್ವೆಸ್ಟರ್ ವಾಂಟ್ ಟು ಗೆಟ್ ದ ಟ್ಯಾಕ್ಸ್ ಬೆನಿಫಿಟ್. ನೋಡಿರಿ, ಇನ್ವೆಸ್ಟರ್ ಮೂರು ಬಯಸ್ತಾನ, ರಿಟರ್ನ್ ಇರಬೇಕು, ರಿಸ್ಕ್ ಕಮ್ಮಿ ಇರಬೇಕು, ಟ್ಯಾಕ್ಸ್ ಬೆನಿಫಿಟ್ ಆಗಬೇಕು. ಸೊ RRT ಅಂತ ನಾವಲ್ಲಿ ಕರಿತೀವಿ. ನೆನಪಿಟ್ಕೊರಿ, ರಿಸ್ಕ್ ಕಮ್ಮಿ ಇದ್ದಲ್ಲಿ ಇನ್ವೆಸ್ಟ್ ಮಾಡಬೇಕು, ರಿಟರ್ನ ಜಾಸ್ತಿ ಇದ್ದಲ್ಲಿ ಇನ್ವೆಸ್ಟ್ ಮಾಡಬೇಕು, ಆಮೇಲೆ ಟ್ಯಾಕ್ಸ್ ಏನಿರ್ಬೇಕು ರೀ, ಕಮ್ಮಿ ಇರಬೇಕು ಅಥವಾ ಬೆನಿಫಿಟ್ ಆಗಬೇಕು ಅಂತ. ಸೊ ದೇರ್ ಆರ್ 3 ಇಂಪಾರ್ಟೆಂಟ್ ಕನ್ಸಿಡರೇಷನ್ ಇನ್ ಹಿಯರ್. ಒನ್ ಈಸ್ ದ ಇನಿಷಿಯಲ್ ಟ್ಯಾಕ್ಸ್ ಬೆನಿಫಿಟ್, ಪ್ರಾರಂಭಿಕ ತೆರಿಗೆಯ ವಿನಾಯಿತಿ. ಕಂಟಿನ್ಯೂವಿಂಗ್ ಟ್ಯಾಕ್ಸ್ ಬೆನಿಫಿಟ್, ನಿರಂತರ ತೆರಿಗೆ ವಿನಾಯಿತಿ. ಟರ್ಮಿನಲ್ ಟ್ಯಾಕ್ಸ್ ಬೆನಿಫಿಟ್, ಸೊ ಕೊನೆಯ ತೆರಿಗೆ ವಿನಾಯಿತಿ ಅಂತ ನಾವಲ್ಲಿ ಕರಿತೀವಿ. ವಾಟ್ ಈಸ್ ದ ಇನಿಷಿಯಲ್ ಟ್ಯಾಕ್ಸ್ ಬೆನಿಫಿಟ್? Initial tax benefit is called as a tax relief enjoyed at the time of making the investment. While you making the investment, if any tax benefit is get by you, that is called as a initial tax benefit.
ನೀವು ಹೂಡಿಕೆ ಮಾಡುವಾಗ ಪ್ರಾರಂಭದಲ್ಲಿಯೇ ನೀವೇನಾದರೂ ತೆರಿಗೆ ವಿನಾಯಿತಿಯನ್ನು ಪಡೆದುಕೊಂಡರೆ ಅದಕ್ಕೆ ನಾವೇನಂತ ಕರಿತೀವಿ, ಇನಿಷಿಯಲ್ ಟ್ಯಾಕ್ಸ್ ಬೆನಿಫಿಟ್ ಅಂತ ಕರಿತೀವಿ. ಕಂಟಿನ್ಯೂಯಿಂಗ್ ಟ್ಯಾಕ್ಸ್ ಬೆನಿಫಿಟ್ ಅಂದ್ರೆ ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ ದ್ಯಾಟ್ ಇಟ್ ಈಸ್ ಅಸೋಸಿಯೇಟೆಡ್ ವಿತ್ ಕಂಟಿನ್ಯೂಯಸ್ ಆರ್ ಪಿರಿಯಾಡಿಕ್ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ. ಇಫ್ ಯು ಇನ್ವೆಸ್ಟ್ ಕಂಟಿನ್ಯೂಯಸ್ಲಿ, definitely you will get the continuous tax benefit. Once you made the investment, that is not over. So you are supposed to invest continuously so that you will get the benefit anta navalli helbodu. And the last point, terminal tax benefit. What it means? The relief from taxation when the investment is realized or liquidate. So if the investment is liquidate on that situation, or if the investment is closed on that situation, if the benefit is called as a tax benefit. ಅಂದರೆ ಇದರ ಅರ್ಥ ಏನಂದರೆ, ನಿಮ್ಮ ಹೂಡಿಕೆ ಕೊನೆಗೊಂಡಾಗ ಅಥವಾ ಹೂಡಿಕೆಯನ್ನು ನೀವು ಕೊನೆಗೊಳಿಸಿದಾಗ ನಿಮಗೇನು ತೆರಿಗೆ ವಿನಾಯಿತಿ ಸಿಗುತ್ತಾ ಅದಕ್ಕೆ ನಾವೇನಂತ ಕರಿತೀವಿ, ಟರ್ಮಿನಲ್ ಟ್ಯಾಕ್ಸ್ ಬೆನಿಫಿಟ್ ಅಂತ ಕರಿತೀವಿ. ಟೇಕ್ ಫಾರ್ ಎಕ್ಸಾಂಪಲ್, ವಿಡ್ರಾವಲ್ ಫ್ರಮ್ PPF ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಕೌಂಟ್ ಈಸ್ ಕನ್ಸಿಡರ್ ಆಸ್ ಅ ಟರ್ಮಿನಲ್ ಟ್ಯಾಕ್ಸ್ ಬೆನಿಫಿಟ್. ವಿಡ್ರಾವಲ್ ಫ್ರಮ್ ಪೆನ್ಷನ್ ಫಂಡ್ ನೀವು ತಗೊಂಡ್ರಿ ಅಂದ್ರೆ ಟರ್ಮಿನಲ್ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ. ಸೊ ಓವರ್ ಆಲ್ ಇನ್ ಟುಡೇಸ್ ಕ್ಲಾಸ್ ವಿಲ್ ಡಿಸ್ಕಸ್ ಏನೇನು ಡಿಸ್ಕಸ್ ಮಾಡಿದ್ದೀವಿ ರೀ, 5 ಇಂಪಾರ್ಟೆಂಟ್ ಫೀಚರ್ಸ್ ಆಫ್ ಇನ್ವೆಸ್ಟ್ಮೆಂಟನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ವಾಟ್ ಆರ್ ದೋಸ್ 5 ಫೀಚರ್? ರಿಟರ್ನ್, ಪ್ರತಿಫಲ, ರಿಸ್ಕ್, ಅಪಾಯ, ಸೇಫ್ಟಿ, ಸಂರಕ್ಷಣೆ, ಲಿಕ್ವಿಡಿಟಿ, ದ್ರವತ್ವ, ತೆರಿಗೆ ವಿನಾಯಿತಿ, ಟ್ಯಾಕ್ಸ್ ಶೆಲ್ಟರ್ ಅಂತ ನಾವಲ್ಲಿ ಕರೀತು. ಸೊ ದೀಸ್ 5 ಆರ್ ಕನ್ಸಿಡರ್ಡ್ ಆಸ್ ಅ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆರ್ ಫೀಚರ್ಸ್ ಆಫ್ ಅ ಇನ್ವೆಸ್ಟ್ಮೆಂಟ್. ರಿಮೈನಿಂಗ್ ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಕ್ಲಾಸ್. Please do subscribe and share.